ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ವಿರುದ್ಧ ರಾಜಕೀಯ ಷಡ್ಯಂತ್ರ. ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ವಿರುದ್ಧ ರಾಜಕೀಯ ಷಡ್ಯಂತ್ರದ ಮೂಲಕ ಕಿರುಕುಳ ನೀಡಲಾಗುತ್ತಿದೆ. ಅವರನ್ನು ರಾಜಕೀಯವಾಗಿ ಮುಗಿಸುವ ಹುನ್ನಾರ ನಡೆದಿದೆ. ಕಾಂಗ್ರೆಸ್ ಜೊತೆ ಸೇರಿ ಬಿಜೆಪಿಯ ಕೆಲ ಜನರು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡುತ್ತಾ ಶಾಸಕರಿಗೆ ಕಿರುಕುಳ ನೀಡುತ್ತಿದ್ದಾರೆ ಎಂದು ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಫಕ್ಕೀರೇಶ ರಟ್ಟಿಹಳ್ಳಿ ಆರೋಪಿಸಿದರು. ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಶಾಸಕರ ಕಾರು ಚಾಲಕ ಸುನೀಲ್ ಆತ್ಮಹತ್ಯೆ ಪ್ರಕರಣ ಮುಂದಿಟ್ಟುಕೊಂಡು ಶಾಸಕರಿಗೆ ಪರೋಕ್ಷವಾಗಿ ಕಿರುಕುಳ ನೀಡಲಾಗುತ್ತಿದೆ. ಲೋಕಸಭಾ ಚುನಾವಣೆ ನಂತರ ಕಿರುಕುಳ ಆರಂಭವಾಗಿದೆ. ಪಕ್ಷದಲ್ಲಿದ್ದುಕೊಂಡು ಚಂದ್ರು ಲಮಾಣಿಯನ್ನು ರಾಜಕೀಯವಾಗಿ ಮುಗಿಸಬೇಕು ಎನ್ನುವ ಆಡಿಯೋ ಬಹಿರಂಗವಾಗಿತ್ತು. ಅದರಂತೆ ದಲಿತ, ವಿದ್ಯಾವಂತ, ಹಿಂದುಳಿದ ಶಾಸಕನಿಗೆ ಕಿರುಕುಳ ನಡೆಯುತ್ತಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಬಸವರಾಜ ಒಡವಿ, ಜಾನು ಲಮಾಣಿ, ನಾಗರಾಜ ಲಕುಂಡಿ, ಗಂಗಾಧರ ಮೆಣಸಿನಕಾಯಿ, ತಿಪ್ಪಣ್ಣ ಲಮಾಣಿ, ಶಶಿ ಪೂಜಾರ, ತುಕ್ಕಪ್ಪ ಪೂಜಾರ ಉಪಸ್ಥಿತರಿದ್ದರು. ಮಾನ್ಯ ಶಾಸಕರಾದಂಥ ಡಾಕ್ಟರ್ ಚಂದ್ರು ಲಮಾಣಿ ಅವರಿಗೆ ಏನು ಇವತ್ತು ರಾಜಕೀಯ ಷಡ್ಯಂತ್ರದ ಮುಖಾಂತರ ಅವರಿಗೆ ಕಿರುಕುಳವನ್ನು ಮಾಡ್ತಾ ಇದ್ದಾರೆ. ರಾಜಕೀಯವಾಗಿ ಅವ್ರನ್ನ ಮುಗಿಸ್ಬೇಕು ಅಂಥೇಳಿ ಈ ಥರದ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ಈಗ ನಿಮಗೆಲ್ಲ ಗೊತ್ತಿರುವ ಹಾಗೆ ಮಾನ್ಯ ಶಾಸಕರಾದಂಥ ಡಾಕ್ಟರ್ ಚಂದ್ರು ಲಮಾಣಿ ಅವರು ಶಿರಟ್ಟಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ನಂತರ ರಾಜಕೀಯ ಷಡ್ಯಂತ್ರಗಳು ಈಗಾಗಲೇ ಜನರ ಜಾಹೀರ ಆಗ್ಯವು. ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಜೊತೆ ಸೇರಿ ನಮ್ಮ ಪಕ್ಷದ ಕೆಲವಿಷ್ಟು ಜನ ಕಾಂಗ್ರೆಸ್ ಪೋಷಿತ ಕಾರ್ಯಕರ್ತರು ಅಂಥೇಳಿ ಇವತ್ತು ನಮ್ಮ ಶಿರಟ್ಟಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾನ್ಯ ಶಾಸಕರಿಗೆ ಕಿರುಕುಳವನ್ನು ಕೊಡ್ತಾ ಇದ್ದು, ಇವತ್ತು ಮೊನ್ನೆ ನಡೆದಂಥ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ನಾನು ಮೊದಲು ಪ್ರಾರಂಭ ಮಾಡ್ತೀನಿ. ಈಗಾಗಲೇ ಈ ಹಿಂದೆ ಈಗಾಗಲೇ ನಾನು ಮಾತಾಡ್ತಾ ನಿಮ್ಮ ಜೊತೆಗೆ ಹೇಳ್ತಿದ್ದೆ. ಮಾನ್ಯ ಶಾಸಕರು ಶಿರಟ್ಟಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ತಕ್ಷಣ ಈ ಥರದ ಷಡ್ಯಂತ್ರಗಳು ನಡೀತಾವೆ. ಈ ಕೆಲವು ದಿನಗಳ ಹಿಂದೆ ಏನಿವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡಿದರು ನಮ್ಮ ಶಾಸಕರ ಡ್ರೈವರ್ ಸುನೀಲ್ ಅವರ ಕುಟುಂಬದವರು, ಆನಂದ ಮತ್ತು ಅವರ ತಂದೆ ತಾಯಿ, ಅವರು ನೇರವಾಗಿ ಬಂದು ಇಲ್ಲೇ ಪತ್ರಿಕಾಗೋಷ್ಠಿಯನ್ನು ಮಾಡಿಲ್ಲ. ಅದಕ್ಕೆ ಕಾಂಗ್ರೆಸ್ ಪೋಷಿತ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಅಂತ ಹೇಳಿ ಏನು ಅಡ್ಡಾಡುವಂಥ ಸ್ವಾರ್ಥ ಹಿತಾಸಕ್ತಿಗಳು ಅದಾವು, ಅವ್ರನ್ನ ಕಳಿಸಿ ಮಾನ್ಯ ಶಾಸಕರಿಗೆ ಕಿರುಕುಳ ನೋಡುವಂಥ ಕೆಲಸ ಅವತ್ತು ಮಾಡಿದರು. ಒಬ್ಬ ಕುಟುಂಬದ ಸದಸ್ಯ ಸುನೀಲ್ ಲಮಾಣಿ, ನೀವೆಲ್ಲ ಅವತ್ತು ಅವರ ಆತ್ಮಹತ್ಯೆ ಮಾಡ್ಕೊಂಡ ದಿವಸ ನೀವು ಎಲ್ಲರೂ ಬಂದು ಪತ್ರಿಕಾದವರು ಬಂದು ಅವತ್ತು ಅವ್ರ ಹೇಳಿಕೆಯನ್ನು ತೊಗೊಂಡ್ರಿ. ಕುಟುಂಬದವ್ರದ್ದು ಅವತ್ತು ಸ್ಪಷ್ಟತೆಯಿಂದ ಹೇಳಿದ್ದಾರೆ. ಆನಂದ್ ಏನು ಇವತ್ತು ಸುನೀಲ್ ಅವರ ಬ್ರದರ್ ಆನಂದ್ ಅಂತೇಳಿ ಅವತ್ತೇನು ಪತ್ರಿಕಾಗೋಷ್ಠಿ ಮಾಡಿದರು, ನಮ್ಮ ತಮ್ಮನದು ಆತ್ಮಹತ್ಯೆ, ಇದರಲ್ಲಿ ಯಾರು ಕೈವಾಡ ಇಲ್ಲ ಅಂತೇಳಿ ನಿಮಗೆ ಹೇಳಿಕೆ ಕೊಟ್ಟಿದ್ದು ನಾವೆಲ್ಲ ನೋಡಿ. ಇವತ್ತು ಅದನ್ನು ರಾಜಕೀಯ ಷಡ್ಯಂತ್ರದಿಂದ ಮತ್ತೆ ಅದನ್ನು ಮಾನ್ಯ ಶಾಸಕರಿಗೆ ಕಿರುಕುಳ ಕೊಡುವಂಥ ಕೆಲಸ ಇವತ್ತು ನಡೀತಾ ಇದೆ. ಯಾವ ಥರ ಅಂತ ಹೇಳ್ತೀನಿ ನಿಮ್ಗೆ. ಕಳೆದ 2-3 ವರ್ಷದಿಂದ ಮಾನ್ಯ ಶಾಸಕರಾದ ನಂತರ ಏನು ಚುನಾವಣೆ MP ಚುನಾವಣೆ ಏನು ಬಂತು, ಆವಾಗ ಅವರಿಗೆ ಕಿರುಕುಳ ಪ್ರಾರಂಭ ಆಯ್ತು. ಮೊದಲ ಎಲ್ಲ ಒಳಗೆ ಇತ್ತು, ಅದನ್ನು ಬಹಿರಂಗವಾಗಿ ಮಾಡಿದ್ರು. ಅವತ್ತು ಸಿಗ್ಲಿ ಒಳಗೆ MP ಚುನಾವಣೆ ಪ್ರಚಾರ ಸಂದರ್ಭದೊಳಗೆ ಅವತ್ತೊಂದು ಆಡಿಯೋ ಬಂತು.
ಅವರಿಗೆ ಅವ್ರನ್ನ ನಾವು ಪಕ್ಷದಲ್ಲಿ ಇದ್ದುಕೊಂಡು ಡಾಕ್ಟರ್ ಚಂದ್ರು ಲಮಾಣಿ ಅವ್ರನ್ನ ಮುಗಿಸ್ಬೇಕು ಅಂಥೇಳಿ ಅವತ್ತು ಆಡಿಯೋ ಬಂತು, ಫೋನ್ ಸಂಭಾಷಣೆ. ಅವತ್ತಿಂದ ಪ್ರಾರಂಭ ಆಗಿದ್ದು ಒಂದು ಸಮಾಜದ ಅಧ್ಯಕ್ಷರಾಗಿ ಸಮಾಜದ ಕುಂದುಕೊರತೆಗಳನ್ನು, ಸಮಾಜದ ಏಳು ಬೀಳುಗಳನ್ನು ಸರಿಪಡಿಸೋದು ಬಿಟ್ಟು ಸ್ವಾರ್ಥ ಹಿತಾಸಕ್ತಿಗೆ ಒಬ್ಬ ದಲಿತ ಶಾಸಕನಿಗೆ, ಒಬ್ಬ ವಿದ್ಯಾವಂತ ಶಾಸಕನಿಗೆ, ಒಬ್ಬ ಹಿಂದುಳಿದ ಶಾಸಕನಿಗೆ ಈ ಥರದ ಕಿರುಕುಳವನ್ನು ಇವತ್ತು ಲಕ್ಷ್ಮೇಶ್ವರದಲ್ಲಿ ಶಿರಟ್ಟಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡ್ತಿದ್ದು ಕಂಡು ಬಂದಿದೆ. ಅದೆಲ್ಲ ಜಗಜ್ಜಾಹೀರನೂ ಆಗಿದೆ. ಇವತ್ತು ನಮಗೆ ಗೊತ್ತಿರುವಂಗೆ ಇದರಲ್ಲಿ ಕಾಂಗ್ರೆಸ್ನ ಪೂರ್ಣ ಬೆಂಬಲ ಏನಿವತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಅಂತ ಹೇಳ್ಕೊಂಡು ಅಡ್ಡಾಡ್ತಾರ. ಶ್ರೀಯುತ ಮಂಜು ಮಾಗಡಿ ಮತ್ತು ಹೊನ್ನಪ್ಪ ಒಡ್ಡರ್, ಜೊತೆಗೆ ನಮ್ಮ ಗದಗಿನವರೊಬ್ಬರು ಅವ್ರ ಗುಟ್ಟಾಗ ಜೋಡಿಸ್ಕೊಂಡಾರ, ಶಶಿಕಾಂತ್ ಅಂಗಡಿ ಅಂತೇಳಿ, ರವಿಕಾಂತ್ ಅಂಗಡಿ ಅಂತೇಳಿ. ಅವರೆಲ್ಲ ಈ ಥರದ ಷಡ್ಯಂತ್ರದೊಳಗೆ ಕಾಂಗ್ರೆಸ್ ಜೊತೆ ಮೇಲಾಪಿ ಮಾಡಿಕೊಂಡು ಮಾಡ್ತಾ ಇದ್ದಾರೆ. ಈ ಹಿಂದೆ ಲೋಕಾಯುಕ್ತ ಕೇಸು ಮಾಡಿಸಿದ್ರು, ಅದರೊಳಗೆ ನಿಮಗೆಲ್ಲ ಗೊತ್ತಿದ್ದೈತಿ. ಅದು ಷಡ್ಯಂತ್ರನ, ರಾಜಕೀಯ ಷಡ್ಯಂತ್ರನ. ಅದರಲ್ಲಿ ಇವರ ಪಾತ್ರನೂ ಬಹುಮುಖ್ಯವಾದ ಪಾತ್ರ. ಕಾಂಗ್ರೆಸ್ನ ಎಷ್ಟು ಪಾತ್ರ ಇದೆ, ಕಾಂಗ್ರೆಸ್ನವ್ರದ್ದು ಎಷ್ಟು ಪಾತ್ರ ಇದೆ, ಅದರದ 2 ಪಟ್ಟು ಇವರು ಪಾತ್ರ ಅವತ್ತೈತಿ. ಆ ವ್ಯಕ್ತಿಗೆ ಅಂದರೆ ಏನು ಕೇಸ್ ಮಾಡಿದ ಆ ವ್ಯಕ್ತಿನ ಹಿಡಿದು ಅವರಿಗೆ ನೀವು ಕೇಸ್ ಮಾಡಿರಿ, ನಿಮ್ಮ ಜೊತೆ ಇರ್ತೀವಿ ಅಂತೇಳಿ ಸುಮ್ಮನೆ ಷಡ್ಯಂತ್ರ ಮಾಡಿ ಅವನನ್ನು ಮೂಲಗುಂಪು ಮಾಡಿದ್ದನ್ನು ನಾವು ನೋಡಿದ್ದೇವೆ. ಹೀಗಾಗಿ ಅವತ್ತಿನ ದಿನ ನಡೆದಿರೋದು, ಜೊತೆಗೆ ಶಿರಟ್ಟಿ ವಿಧಾನಸಭಾ ಕ್ಷೇತ್ರದ ಜನತೆಯ ಪ್ರತ್ಯುತ್ತರ ಏನು ಅನ್ನೋದು ನಿಮಗೆಲ್ಲ ಗೊತ್ತೈತಿ. ಅವತ್ತು ನೀವೆಲ್ಲ ಬಂದಿದ್ರು ಹೋರಾಟದ. ಇವತ್ತು ಒಬ್ಬ ದಲಿತ, ಒಬ್ಬ ವಿದ್ಯಾವಂತ ಶಾಸಕ ಇವತ್ತು ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಕೆಲಸ ಮಾಡಕ್ಕೆ ಕುಂತ್ರ ಇವರು ಪಕ್ಷದ ಕಾರ್ಯಕರ್ತರಂತೇಳಿ, ಪಕ್ಷದ ನಾಯಕರಂತೇಳಿ ನಮ್ಮ ಹಿರಿಯರು ಬಂದಾಗ, ಉದಾಹರಣೆಗೆ ನಮ್ಮ ಶ್ರೀಯುತ ಮಾಜಿ CM ಆದಂಥ ಶ್ರೀಯುತ ಬಸವರಾಜ ಬೊಮ್ಮಾಯಿಯವರು ಬಂದಾಗ ಅವ್ರ ಜೊತೆ ಇವ್ರು ಕಾಣಿಸ್ಕೊಂತಾರೆ, ನಾವು ಪಕ್ಷದ ಕಾರ್ಯಕರ್ತರು, ಪಕ್ಷದ ನಾಯಕರು ಅಂತೇಳಿ. ಆದರೆ ಇವ್ರು ಮಾಡೋದೇನು, ಶಾಸಕರಿಗೆ, ಒಬ್ಬ BJP ಪಿಯಿಂದ ಆಯ್ಕೆ ಆದಂಥ ಶಾಸಕರಿಗೆ ಇವರು ಷಡ್ಯಂತ್ರ ಮಾಡಿ ಈ ಥರ ಅಪಪ್ರಚಾರ ಮಾಡಿ ಅವರಿಗೆ ಕಿರುಕುಳವನ್ನು ನೀಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಾವು ಉದಾಹರಣೆಗೆ ಹೇಳ್ಬೇಕಂದ್ರೆ, ಕೆಲವು ದಿನಗಳ ಹಿಂದೆ ಲಕ್ಷ್ಮೇಶ್ವರದಾಗ ಒಂದು ಹೋರಾಟ ಮಾಡಿದರು, ರೈತ ಪರ ಹೋರಾಟ ಅಂತೇಳಿ, ನೀರಿಲ್ಲದ ಸಂಬಂಧ, ನೀರಿಲ್ಲ ಊರಿಗೆ ಅಂತೇಳಿ. ಮಾನ್ಯ ಶಾಸಕರು ಅಮೃತ ಯೋಜನೆಗಳು 37 ಕೋಟಿ ರೂಪಾಯಿ ಬಂದಿದೆ ಲಕ್ಷ್ಮೇಶ್ವರ ನಗರಕ್ಕೆ. ಅದಕ್ಕೆ ಇವರು ಅಲ್ಲಿ ತಕರಾರು ಕೊಡೋದು, ಇಲ್ಲಿ ಬಂದು ಕೆಲವಿಷ್ಟು ಜನ ಕರ್ಕೊಂಡು ಹೋರಾಟ ಮಾಡೋದು, ಅದು BJP ಕಾರ್ಯಕರ್ತ ಅಂತ ಹೇಳೋದು, BJP ಶಾಸಕರ ವಿರುದ್ಧ ಹೋರಾಟ ಮಾಡೋದು. ಇದೆಂಥದ್ದು? ಶಾಸಕರಿಗೆ ಯಾಕೆ ಕಿರುಕುಳ ಇವರು ನೀಡ್ತಾ ಇದ್ದಾರೆ ಅಂತಂದ್ರೆ, ಅವರ ಇಲ್ಲಿಗಲ್ ದಂಧೆಗಳು ನಡೀತಾ ಇಲ್ಲ. ಇಲ್ಲಿಗಲ್ ದಂಧೆಗಳು ಶಿರಟ್ಟಿ ವಿಧಾನಸಭಾ ಕ್ಷೇತ್ರದೊಳಗೆ ಇವರು ಏನೇನು ಇಲ್ಲಿಗಲ್ ದಂಧೆ ಮಾಡ್ತಾರೆ ಅನ್ನೋದು ಜಗಜ್ಜಾಗರ ಐತಿ. ಒಂದು ಉಸುಗು, ಎರಡನೇದು ಅಧಿಕಾರಿಗಳನ್ನು ಬ್ಲ್ಯಾಕ್ ಮೇಲ್ ಮಾಡೋದು. ಅಧಿಕಾರಿಗಳಿಗೆ ಏನೋ ಒಂದು ನ್ಯಾಯ ಹೇಳಿ, ಅದು ರೋಡ್ ಸರಿ ಇಲ್ಲ, ಇದು ಹಾಗಿಲ್ಲ, ಹೀಗಿಲ್ಲ ಅಂತೇಳಿ ಹೋರಾಟ ಮಾಡ್ತಾ ಅಧಿಕಾರಿಗಳನ್ನು ಬ್ಲ್ಯಾಕ್ ಮೇಲ್ ಮಾಡಿ, ಅದು ಸಹಿತ ಆಡಿಯೋ ವಿಡಿಯೋ ಈಗಾಗಲೇ ನಿಮಗೆಲ್ಲ ಗೊತ್ತಿದ್ದೈತಿ. ಹೀಗಾಗಿ ಒಬ್ಬ ಸ್ವಾರ್ಥ ಹಿತಾಸಕ್ತಿಗೆ ಇವತ್ತು ನಾವು ಒಬ್ಬ ಸಾಮಾಜಿಕವಾಗಿ ರಾಜಕೀಯ ಸೇವಾ ಕಾರ್ಯಗಳಲ್ಲಿ ಜನ ಕೆಲಸ ಮಾಡಾಕೊಂತೀವಿ, ಅಥವಾ ಒಂದು ಸಮಾಜದ ಸೇವಾ ಕಾರ್ಯಗಳಲ್ಲಿ ನಾವು ಅದೀವಿ ಅಂದ್ರೆ, ಸಮಾಜದ ಕೆಲಸವನ್ನು ಮಾಡೋದು ಬಿಟ್ಟು ಈ ಥರದ ಇಲ್ಲ ಸಲ್ಲದ ಕಾಂಗ್ರೆಸ್ನವ್ರ ಜೊತೆ ಸೇರಿ ಕಾಂಗ್ರೆಸ್ ಪೋಷಿತ ವ್ಯಕ್ತಿಗಳಾಗಿ ಈ ಥರ ಒಬ್ಬ BJP ಶಾಸಕರಿಗೆ ಕಿರುಕುಳ ನೋಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ಒಂದು. ಅದರ ಜೊತೆಗೆ
ಈಗಾಗಲೇ ರಾಜ್ಯದ ತುಂಬ ಜಗಜ್ಜಾಹಿರಾಯಿತು. ಅವರೊಬ್ಬರು ಸಮಾಜದ ಅಧ್ಯಕ್ಷರು, ಲಕ್ಷ್ಮೀಪುರ ತಾಲೂಕು ಪಂಚಮಸಾಲಿ ಸಮಾಜದ ಅಧ್ಯಕ್ಷರು. ಅವರು ಏನೇನು ಷಡ್ಯಂತ್ರ ಮಾಡಿದರು ರಾಜಕೀಯವಾಗಿ ಅಥವಾ ಸಾಮಾಜಿಕವಾಗಿ ಅನ್ನೋದನ್ನು ನಾವೆಲ್ಲ ಕಣ್ಣಾರೆ ನೋಡಿದ್ದೀವಿ. ಅದು ಏನನ್ನೋದು ಗೊತ್ತಾಗಿದೆ. ಹರಿಹರ ಪೀಠದ ಸ್ವಾಮಿಗಳು ವಚನಾನಂದ ಸ್ವಾಮಿಗಳ ಮೇಲೆ ಲಕ್ಷ್ಮೇಶ್ವರದಿಂದ ಪೋಸ್ಕೋ ಕೇಸ್ ಆಯ್ತು. ಅದಕ್ಕೆ ಕಾರಣೀಭೂತರು ಇವರ ಮಂಜುನಾಥ್ ಮಾಗಡಿಯವರ. ಈ ಹಿಂದೆ ಒಂದು ಕೇಸ್ ಮಾನ್ಯ ಶಾಸಕರಿಗೆ ಮತ್ತು ಲಮಾಣಿ ಸಮಾಜಕ್ಕೆ ಮಾಂಡೆ ಅನ್ನೋ ವ್ಯಕ್ತಿ, ಚನ್ನಪಟ್ಟಣದ ಮಾಂಡೆ ಅನ್ನೋ ವ್ಯಕ್ತಿ ಇಲ್ಲಿ 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 ಪ್ರಶ್ನೆ ಭೇಟಿ ಮಾಡಿದ ನಿಮ್ಮ ಜೊತೆಗೆ. ಅವ ಇಲ್ಲ ಸಲ್ಲದ ಲಮಾಣಿ ಸಮಾಜಕ್ಕೆ ಮತ್ತು ಮಾನ್ಯ ಶಾಸಕರಿಗೆ ಮಾತಾಡಿದ್ರು. ಅದನ್ನು ಅವರಿಗೆ ಸಬೂತ್ ಚೆನ್ನಾಗಿ ಬಾರಪ್ಪ ಹಾಗೆಲ್ಲ ಮಾತಾಡಬಾರ್ದು, ಚೆನ್ನಾಗಿ ಮಾತಾಡ್ಬೇಕು, ಒಂದು ಸಮಾಜಕ್ಕೆ ಮಾತಾಡಬಾರ್ದು ಅಂತೇಳಿ ಶಾಸಕರು ಅವನಿಗೆ ಹೇಳಿದ್ರೆ ಅದನ್ನು ದೊಡ್ಡ ರದ್ದಂತ ಮಾಡಿದರು. ಅದು ಒಬ್ಬ ಲಮಾಣಿ ಸಮಾಜಕ್ಕೆ ಬೇದಾರ ಆ ಹುಡುಗ. ಒಬ್ಬ ಲಮಾಣಿ ಸಮಾಜದ ನಾಯಕರೇ ಅವಾಗ ಸಪೋರ್ಟ್ ಮಾಡಿ, ರವಿಕಾಂತ್ ಅಂಗಡಿ ಅವರು ಸಪೋರ್ಟ್ ಮಾಡಿ ಅವನಿಗೆ ಪ್ರೆಸ್ ಮೀಟ್ ಮಾಡ್ಲಿಕ್ಕೆ ಹೇಳ್ತಾರೆ. ಇದು ರಾಜಕೀಯ ಷಡ್ಯಂತ್ರ ಅಲ್ವಾ? ರಾಜಕೀಯವಾಗಿ ಕಾಂಗ್ರೆಸ್ ಪೋಷಿತರಲ್ವಾ ಇವರು? BJP ಅಂತ ಈಗ ಕ್ಯಾಂಡಿಡೇಟ್ ಅಂತ ಹೇಳಿ BJP ಕ್ಯಾಂಡಿಡೇಟ್ ನಾವು ಶಿರಟ್ಟಿ ವಿಧಾನಸಭಾ ಕ್ಷೇತ್ರ ಅಂತ ಹೇಳಿ ಎಲ್ಲರಲ್ಲಿ ನಮ್ಮ ಮೇಲೆ ಗಮನ ಇರಲಿ, ನಮ್ಮಲ್ಲಿ ಗಮನ ಇರಲಿ ಅಂತ ಹೇಳ್ಕೊಂತ ಅಡ್ಡಾಡ್ತಾರೆ. ಒಬ್ಬ ಶಾಸಕರಿಗೆ ಇವರು ಶಾಸಕರಿಗೆ ಗೌರವ ಕೊಡ್ಲದಾನೆ, ಶಾಸಕರಿಗೆ ತೊಂದರೆ ಕೊಟ್ಟು ರಾಜಕೀಯವಾಗಿ ತೊಂದರೆ ಕೊಡೋದು, ಮತ್ತೆ ಕುಟುಂಬಕ್ಕೆ ಬೆನ್ನತ್ತಾರೆ. ಈಗ ಒಬ್ಬ ಕುಟುಂಬದ ಸದಸ್ಯ ಸುನಿಲ್ ಲಮಾಣಿ, ಅವರು ಕುಟುಂಬದ ಸದಸ್ಯ, ಡಾಕ್ಟರ್ ಚಂದ್ರು ಲಮಾಣಿ ಕುಟುಂಬದ ಸದಸ್ಯ, ಅತ್ಯಂತ ಪ್ರೀತಿ ಪಾತ್ರರಾದಂಥ ಸುನಿಲ್ ಲಮಾಣಿ ಅವತ್ತು ಏನೋ ಒಂದು ಕಾರಣದಿಂದ, ಅವನ ವೈಯಕ್ತಿಕ ಕಾರಣದಿಂದ ಅವ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಜಗಜ್ಜಾಹೀರಾಗಿತ್ತು. ಅದನ್ನು ಎಲ್ಲ ಮುಗಿದ ನಂತರ ಈಗ ಮನೆತನಕ್ಕೆ ಕಿರುಕುಳ ನೀಡಬೇಕು ಅಂಥೇಳಿ ಈ ಥರ ಆನಂದ್ ಲಮಾಣಿ ಅಂತ ಸುನೀಲ್ ಲಮಾಣಿ ಅವರ ತಮ್ಮ ಅಣ್ಣ, ಅವ್ರನ್ನ ಹಿಡ್ಕೊಂಡು ಈ ಥರ ರಾಜಕೀಯ ಷಡ್ಯಂತ್ರವನ್ನು ಕಿರುಕುಳವನ್ನು ಕೊಡ್ತಾ ಇದ್ದಾರೆ. ಶಾಸಕರ ಮನೆಯೊಳಗೆ ಅವರು ನಮ್ಮಂಗೆಲ್ಲ ಕುಟುಂಬ ಇದ್ದವರು, ಅವ್ರಿಗೂ ತಂದೆ ತಾಯಿ ಮಕ್ಕಳಿದ್ದಾರೆ, ಸಣ್ಣ ಪುಟ್ಟ ಮಗು ಇದೆ, ಒಬ್ಬರು ವೈಫ್ ಇದ್ದಾರೆ. ಅವ್ರಿಗೆ ನೋವಾಗುತ್ತೆ ಅನ್ನೋದು ಅಷ್ಟು ಕನಿಕರ ಇವ್ರಿಗೆ ಇಲ್ವಾ ಅನಿಸುತ್ತೆ ನನಗೆ. ಈ ಥರದ ರಾಜಕೀಯ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಇವತ್ತು ಶಿರಟ್ಟಿ ವಿಧಾನಸಭಾ ಕ್ಷೇತ್ರ ಜನತೆ ನೋಡ್ತಾ ಇದೆ. ಏನಾದರೂ ಮಾನ್ಯ ಶಾಸಕರು ಡಾಕ್ಟರ್ ಚಂದ್ರು ಲಮಾಣಿ ಅವ್ರ ಮನೆಯೊಳಗೆ ಇವರ ಕಿರುಕುಳದಿಂದ, ನಾ ಏನು ಹೇಳಿದ್ನಲ್ಲ, ಇವರ ಕಿರುಕುಳದಿಂದ ಈಗ ನೀವು ಮನೆತನದ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಾಗ ಅದನ್ನು SIT ತನಿಖೆ ಕೊಡ್ರಿ. SIT ತನಿಖೆ ಕೊಡೋ ಬ್ಯಾಡ್ ಅಂದವ್ರು ಯಾರು? SIT ತನಿಖೆ ಅವತ್ತು ನೀವು ಇದ್ರಿ. ಅವತ್ತು ಅವ್ರು ತೀರ್ಕೊಂಡಾಗ ಎಲ್ಲ ಥರದ ತನಿಖೆಗಳು ಅವತ್ತು ಆಗ್ಯವು, ಎಲ್ಲ ಥರದ ರಿಪೋರ್ಟ್ಗಳು ಅವತ್ತು ಬಂದವು. ಅವರೇ ನಿಮಗೆ ಸ್ವತಃ ಹೇಳಿಕೆಯನ್ನು ಕೊಟ್ಟರ. ಇವತ್ತೇನು ಬಂದು ಆನಂದ್ ಲಮಾಣಿ ಅವರು ಬಂದು ಏನು ಅವತ್ತು ಹೇಳಿಕೆಯನ್ನು ಕೊಟ್ಟರು, ಇದು ಕೊಲೆ, ಇದು ಆತ್ಮಹತ್ಯೆ ಅಲ್ಲ ಅಂಥೇಳಿ ಅವರೇ ಸ್ವತಃ ನಿಮ್ಮ ಜೊತೆನೇ ಮಾತಾಡಿದ್ದಿದೆ. ಇದು ಆತ್ಮಹತ್ಯೆ, ಇದರಲ್ಲಿ ಯಾರ ಪಾತ್ರನೂ ಇಲ್ಲ ಅಂಥೇಳಿ. ಮತ್ತು ಇವತ್ತು ಬಂದು ಪ್ರೆಸ್ ಮೀಟ್ ಮಾಡ್ತಾರಪ್ಪ ಅಂದ್ರೆ ಇದಕ್ಕೆ ರಾಜಕೀಯ ಪ್ರೇರಿತ, ರಾಜಕೀಯ ಷಡ್ಯಂತ್ರ ಅಂತ ನಾನು ಹೇಳ್ತೀನಿ. ಅದರ ಜೊತೆ ಮತ್ತು ಅವರ ತಂದೆ ತಾಯಿ, ನಮ್ಮ ಸುನೀಲ ಬ್ರದರ್ ತಂದೆ ತಾಯಿ ಬಂದು ಶಾಸಕರ ಮನೆಗೆ ಬಂದು ಅವ್ರ ಜೊತೆ ಮಾತಾಡಿ ಎಲ್ಲ ರೀತಿಯ ಒಳ್ಳೆಯ ಸಂಬಂಧ ಇಟ್ಕೊಂಡಾರ. ಆ ಸಂಬಂಧ ಕೆಡ್ಸಾಕ ಇದನ್ನು ಮಂಜುನಾಥ್ ಮಾಗಡಿಯವರು ಈ ಥರದ ಷಡ್ಯಂತ್ರವನ್ನು ಮಾಡಿ ಮಾನ್ಯ ಶಾಸಕರಿಗೆ ಕಿರುಕುಳವನ್ನು ಕೊಡುವಂಥ ಕೆಲಸ ಇವತ್ತು ಶಿರಟ್ಟಿ ವಿಧಾನಸಭಾ ಕ್ಷೇತ್ರದೊಳಗೆ ನಡೆದೈತಿ. ಅದಕ್ಕೆ ಶಿರಟ್ಟಿ ಮಹಾಜನತೆ ಇದನ್ನೆಲ್ಲ ಸೂಕ್ಷ್ಮವಾಗಿ ವೀಕ್ಷಣೆ ಮಾಡೋ ಬಂದೈತಿ. ಒಬ್ಬ ವಿದ್ಯಾವಂತ ಶಾಸಕ ಕರೋನಾದೊಳಗೆ ತಮ್ಮ ಸೇವಾ ಕಾರ್ಯಗಳಿಂದ ಗುರುತಿಸಿಕೊಂಡು ಇವತ್ತು ಕ್ಷೇತ್ರದ MLA ಆಗಿ ಕ್ಷೇತ್ರಕ್ಕೆ ಸರ್ಕಾರ ಇಲ್ಲದಂಥ ಸಂದರ್ಭದೊಳಗೂ ಸಹಿತ ಕಾಂಗ್ರೆಸ್ನವ್ರ ಜೊತೆ ಹೋರಾಟ ಮಾಡಿ, ಕಾಂಗ್ರೆಸ್ ಜೊತೆ ಮಾತಾಡಿ, ಕಾಂಗ್ರೆಸ್ನ ವಿರೋಧಿಗಳಿಗೆ ಮಾತಾಡಿ ಇವತ್ತು ಕ್ಷೇತ್ರಕ್ಕೆ ಅನುದಾನ ತರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆ ಅನುದಾನವನ್ನು ಇವರು ಕೆಡಿಸ್ತಾ ಇದ್ದಾರೆ. ಇವತ್ತು ನೀರಿಲ್ಲ ಅಂತ ಹೋರಾಟ ಮಾಡ್ತಾರೆ. ಆ ನೀರಿಗೆ
ಅನುದಾನ 37 ಕೋಟಿ ರೂಪಾಯಿ ಅನುದಾನ ಅಂತಂದ್ರೆ ಅದಕ್ಕೆ ತಕರಾರು ಅರ್ಜಿ ಕೊಡ್ತಾರೆ, ತಕರಾರು ಮಾಡ್ತಾರೆ. ಇದೆಂತ ಇದು ಬಿ ಜೆ ಪಿಯವರು ಅಂತ ಹೇಳ್ತಾರೆ. ಬಿ ಜೆ ಪಿ ಶಾಸಕರ ಮೇಲೆ ಇವ್ರದ್ದು ಆರೋಪ, ಇವ್ರು ಷಡ್ಯಂತ್ರ. ಅಷ್ಟು ಕಬೂರು ಬೇಡನ್ರಿ. ಒಂದು ಬಿ ಜೆ ಪಿ ಕಾರ್ಯಕರ್ತ ಅಂಥೇಳಿ ನಮ್ಮೆಲ್ಲ ಪಕ್ಷದ ಹಿರಿಯರು ಬಂದಾಗ ಅವ್ರವ್ರ ಜೊತೆ ಹೋಗಿ ಒಂಥರ ಏನು ನಾನೇ ದೊಡ್ಡ ಕಾರ್ಯಕರ್ತ ಅನ್ನೋ ಇಟ್ಕೊಂಡು ಹೋಗಿ ಅವ್ರಿಗೆ ಇದನ್ನು ದುಂಬಾಲು ಬೀಳ್ತಿರ್ತಾರೆ. ನಮ್ಮ ಬಸವರಾಜ ಬೊಮ್ಮಾಯಿ ಸಾಹೇಬರು ಇಂಥ ಕಾರ್ಯಕರ್ತರನ್ನ ಎಷ್ಟು ಮಂದಿ ನೋಡಿಲ್ಲ. ಇವರೆಲ್ಲ ಷಡ್ಯಂತ್ರ ಮಾಡೋದು ಅವ್ರಿಗೆಲ್ಲ ಗೊತ್ತೈತಿ. ಆದರೂ ಸುಮ್ಮನೆ ಇರ್ತಾರೆ. ಯಾಕಪ್ಪ ಅಂದ್ರೆ ತಮ್ಮ ಕಾಲ ಮೇಲೆ ಇವ್ರು ಕೆಡ್ಕೊಂಡು ಕಾಲ ಮೇಲೆ ಕಲ್ಲಕ್ಕೊಂಡು ಹೋಗ್ತಾರ ಇವತ್ತಲ್ಲ ನಾಳೆ ಅಂತೇಳಿ. ಆದರೆ ನಾವು ಇಲ್ಲಿವರೆಗೆ ನೋಡ್ತಾ ಬಂದು ಇದು ರಾಜಕೀಯವಾಗಿ ಈ ಥರ ನಡೆದೈತಿ. ನೋಡೋಣ, ಸಂದರ್ಭ ಬಂದು ಜನ ಉತ್ತರ ಕೊಡ್ತಾರ ಅಂತ. ಆದ್ರೆ ಕುಟುಂಬಕ್ಕೆ ಕೈ ಹಾಕಿದಾಗ ನಮಗೆ ತಡ್ಕೊಳಕ್ಕಾಗಲಿಲ್ಲ. ಹೀಗಾಗಿ ನಾವಿವತ್ತು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿ ನಿಮ್ಮ ಜೊತೆ ಮಾತಾಡುವಂಥ ಸಂದರ್ಭ ಬಂತು. ಹೀಗಾಗಿ ಒಂದು ಸಾಮಾಜಿಕವಾಗಿ ಒಬ್ಬ ಒಳ್ಳೆಯ ವ್ಯಕ್ತಿ ಇವತ್ತು ಕ್ಷೇತ್ರದ ಅಭಿವೃದ್ಧಿಗೆ ಒಬ್ಬ ವಿದ್ಯಾವಂತ ಡಾಕ್ಟರ್ ಅದು PhD ಇದು MD ಮಾಡಿ ಇವತ್ತು ಕ್ಷೇತ್ರದ ಅಭಿವೃದ್ಧಿ ಮಾಡ್ಬೇಕಂತ ಹೊಂಟ್ರೆ ಈ ಥರದ ಷಡ್ಯಂತ್ರವನ್ನು ಮಾಡಿ ಅವ್ರಿಗೆ ಇಲ್ಲ ಸಲ್ಲದ ಕಿರುಕುಳವನ್ನು ನೀಡ್ತಾ ಇದ್ದಾರೆ. ಎಲ್ಲ ರಾಜಕೀಯ ಷಡ್ಯಂತ್ರ ಮುಗಿಸಿ ಕುಟುಂಬಕ್ಕೆ ಬಂದು ಕೈ ಹಾಕುತ್ತಾರೆ. ಆದರೆ ಶಿರಟ್ಟಿ ವಿಧಾನಸಭಾ ಕ್ಷೇತ್ರದ ಜನತೆ ಇದನ್ನು ಸೂಕ್ಷ್ಮವಾಗಿ ವೀಕ್ಷಣೆ ಮಾಡಕೊಂತಾರೆ, ತಕ್ಕ ಉತ್ತರವನ್ನು ಕೊಡ್ತಾರೆ. ನಾನು ಇವತ್ತು ಒಬ್ಬ BJP ಸಾಮಾನ್ಯ ಕಾರ್ಯಕರ್ತನಾಗಿ ಹೇಳ್ತೀನಿ. ನಾನು ಸುಮಾರು 15 ವರ್ಷ ಆಯ್ತು ರಾಜಕಾರಣ ಮಾಡೋದು. ಹಿಂದೆ ಮಂಡಲ ಅಧ್ಯಕ್ಷನಾಗಿ ಈ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡೋಂಥ ಈ ಥರ ಕಿರುಕುಳ ನೀಡುವಂಥ ಕಾರ್ಯಕರ್ತರು ನಾವು ನೋಡಿಲ್ಲ. ಯಾವುದೇ ಜವಾಬ್ದಾರಿ ಇರುವಂಥ ವ್ಯಕ್ತಿಗಳಲ್ಲಿ ಇವರು ಪಕ್ಷದೊಳಗೆ ಏನೋ ಜವಾಬ್ದಾರಿ ಇಲ್ಲ ಇವ್ರಿಗೆ. ಇವ್ರ ಜವಾಬ್ದಾರಿ ಏನಂದ್ರೆ ಒಟ್ಟ ಪಕ್ಷದ ಕಾರ್ಯಕರ್ತನ ಬುಗುಲೆಬ್ಸೋದು, ಪಕ್ಷದ ಕಾರ್ಯಕರ್ತರಿಗೆ ಇಲ್ಲ ಸಲ್ಲದ ಹೇಳಿಕೆಗಳನ್ನು ಕೊಟ್ಟು ಒಂದು ಗುಂಪುಗಳನ್ನು ಮಾಡಿಕೊಂಡು ಈ ಥರ ಷಡ್ಯಂತ್ರ ರಾಜಕಾರಣ ಮಾಡಾಕುಂತಾರೆ. ಇವರಿಗೆ ನಮ್ಮ ಶಿರಟ್ಟಿ ವಿಧಾನಸಭಾ ಕ್ಷೇತ್ರದ ಜನ ಇವ್ರನ್ನ ಮೆಚ್ಚಂಗಿಲ್ಲ. ನೀವೇನರ ಪ್ರಜಾಪ್ರಭುತ್ವ ಇದೆ, ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಹಕ್ಕೈತಿ. ಆದರೆ ಈ ಥರ ಒಬ್ಬ ಕುಟುಂಬಕ್ಕೆ ಕಿರುಕುಳ ನೀಡುವಂಥ ಕೆಲಸ, ಕುಟುಂಬಕ್ಕೆ ನೋವು ಕೊಡುವಂಥ ಕೆಲಸ ಮಾಡಬಾರ್ದು ಅಂತ ನಾ ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಅವ್ರಿಗೆ ಇಚ್ಛೆ ಪಡ್ತೀನಿ. ನಾವು ಈಗಾಗಲೇ ಜಿಲ್ಲಾಧ್ಯಕ್ಷರಿಗೆ ಆ ವಿಚಾರವಾಗಿ ಇವ್ರನ್ನ ಉಚ್ಚಾಟನೆ ಮಾಡಬೇಕು ಅಂತೇಳಿ ಮನವಿ ಕೊಡಬೇಕು ಅಂತೇಳಿ ವಿಚಾರ ಮಾಡಿದ್ವಿ. ಭಾಳ ದಿನದಿಂದ ನಾವು ಇವ್ರು ಮಾಡುವಂಥ ಕೆಲಸವನ್ನು ವೀಕ್ಷಣೆ ಮಾಡ್ತಾ ಬಂದಿದ್ದೀವಿ. ಆದರೆ ಈಗ ಒಂದು ಕುಟುಂಬಕ್ಕೆ ಮಾನ್ಯ ಶಾಸಕರ ಕುಟುಂಬಕ್ಕೆ ಕಿರುಕುಳ ಕೊಡೋದು ಭಾಳ ನೋವಾಗೈತೆ ನಮಗೆ. ಒಬ್ಬ ವಿದ್ಯಾವಂತ ವ್ಯಕ್ತಿ ಇವತ್ತು ಸಮಾಜದೊಳಗೆ ಜನರನ್ನು ಬದಲಾವಣೆ ಮಾಡಬೇಕು, ಆರ್ಥಿಕವಾಗಿ ಸಾಮಾಜಿಕವಾಗಿ ವಿಶೇಷವಾಗಿ ಶಿಕ್ಷಣದಲ್ಲಿ ಬದಲಾವಣೆ ತರಬೇಕು ಅಂತೇಳಿ ಒಬ್ಬ ವ್ಯಕ್ತಿ ಇವತ್ತು ಕ್ಷೇತ್ರದ MLA ಆದರೆ ಇವತ್ತು ಈ ಥರ ಕಿರುಕುಳ ನೀಡೋದು ಬಹಳ ನೋವಿನ ಸಂಗತಿ. ಭಾಳ ಏನಪ್ಪ ಅಂದ್ರೆ ಅದನ್ನು ಊಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ಅಷ್ಟು ಅವರಿಗೆ ಕಿರುಕುಳವನ್ನು ನೀಡ್ತಾ ಇದ್ದಾರೆ. ನಾವು ಉದಾಹರಣೆಗೆ ಸಿಗ್ಲಿ ಒಳಗಾಗಿದ್ದು ಮತ್ತು ಅವ್ರ ಸಮಾಜದ ಆ ಒಬ್ಬ ಮಂಜುನಾಥ್ ಮಾಗಡಿಯವರು ಏನು ಅವತ್ತು ಅಜ್ಜರ ಜೊತೆ ಮಾತಾಡಿದ್ದು ನಿಮಗೆಲ್ಲ ಗೊತ್ತೈತಿ. ನಾ ಪಕ್ಷದೊಳಗೆ ಇದ್ಕೊಂಡು ಇವ್ರನ್ನ ಮುಗಿಸ್ಬೇಕು ಅಂತೇಳಿ ಆಡಿಯೋ ವಿಡಿಯೋ ಎಲ್ಲ ಬಂದಿದ್ದು ನೋಡಿದ್ವಿ. ಅದಕ್ಕೆ ನಾವು ಅವರನ್ನು ನಮ್ಮ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಹೇಳ್ತೀನಿ, ನಾವು ಅವರನ್ನು ಉಚ್ಚಾಟನೆ ಮಾಡಲಿಕ್ಕೆ ತಯಾರಿದ್ದೀವಿ, ಉಚ್ಚಾಟನೆ ಮಾಡಿಸ್ತೀವಿ. ಇದು ಯಾವುದೇ ಥರದ ಆಧಾರ ಇಲ್ಲದಂಥದ್ದು, ಸುಮ್ಮನೆ ಇದು ಮಾತು ಬಂದಿದ್ದು. ಶಾಸಕರು ಆ ಥರದ ವ್ಯಕ್ತಿ ಅಲ್ಲ. ಅವ್ರನ್ನ 2 ಗಂಟೆ ಮಟ್ಟ ಕುಂದಿಸ್ಕೊಂಡು ಅವ್ರಿಗೆ ಬೈಯುವಂಥ ಕೆಲಸ. ಯಾಕಂದರೆ ಅವರು ಕುಟುಂಬದ ಸದಸ್ಯರು. ಅದ್ರ ಜೊತೆಗೆ ನಾನು ಅವ್ರ ಜೊತೆ ಓಡಾಡುವಾಗ ಸುನೀಲ್ ಡ್ರೈವರ್ ಇದ್ದಾಗ ಭಾಳ ಆತ್ಮೀಯತೆಯಿಂದ ಸುನೀಲ್ಗೆ ಭಾಳ ಪ್ರೀತಿಯಿಂದ ಮಾತಾಡೋದನ್ನು ನಾನು ನೋಡಿದ್ದೀನಿ. ಆದರೆ ಇವರು ಯಾವುದೋ ಒಂದು ಆಸೆಗೆ ಬಿದ್ದು ಯಾರೋ ಒಬ್ಬರು ಈ ಥರ ರವಿಕಾಂತ್ ಅಂಗಡಿ, ಹೊನ್ನಪ್ಪ ಒಡ್ಡರ್, ಮಂಜುನಾಥ್ ಮಾಗಡಿ ಈ ಥರ ಷಡ್ಯಂತ್ರ ಈ ಥರ ಅವರ ಮಾತಿಗೆ ಒಗ್ಗಟ್ಟು ದುಡ್ಡಿನ ಆಸೆಗೆ ಈ ಥರ ಹೇಳಿಕೆ ಕೊಡೋದು ಬಹಳ ನೋವಿನ ಸಂಗತಿ. ಸುನಿಲ್ ಮಣಿ ಬೇರೆ ಯಾರೂ ಅಲ್ಲ, ಅವರೊಬ್ಬ ಕುಟುಂಬದ ಸದಸ್ಯ. ಅಷ್ಟು ಪ್ರೀತಿಯಿಂದ ಅವ್ನು ನೋಡ್ಕೊಂಡಿದ್ದು ನಾನು ನೋಡೀನಿ. ಒಂದು ಪುಟ್ಟ ಮಗು ಐತಿ ನಮ್ಮ ಶಾಸಕರ ಮಗಳು. ಸುನೀಲ್ ಅಂದ್ರೆ ಅಷ್ಟು ಬಿದ್ದು ಸಾಯ್ತಿದ್ರು. ನಾನು ಅಂದ್ರೆ ಅವನು ಒಳ್ಳೆ ಮನುಷ್ಯ, ಬಟ್ ಅವನ ಮನಸ್ಸಿನಾಗ ಆ ಥರ ಯಾಕೆ ಬಂತು ನನಗೂ ನಮಗೆ ಭಾಳ ಅಂದ್ರೆ ಭಾಳ ದುಃಖಪಟ್ಟಿವಿ ಅವತ್ತು ತೀರ್ಕೊಂಡಾಗ. ಇವತ್ತು ಅವ್ನು ನೆನೆಸ್ಕೊಂಡ್ರೆ ನಮ್ಮ ಕಣ್ಣಂಚನೆ ನೀರು ಬೀಳ್ತು. ಅಂದರೆ
ಏನೋ ದುರ್ದೈವ ಅದು ಆಗೈತಿ. ಆದ್ರೆ ಈಗ ಇದು ರಾಜಕೀಯ ಷಡ್ಯಂತ್ರ ಮಾಡೋದು ಬಹಳ ನಮಗೆ ನೋವು ಆಗೈತಿ. ಮೊನ್ನೆ ಆನಂದ್ ಲಮಾಣಿ ಅಂತ ಬಂದಿದ್ದರು. ಅವರು ಅವತ್ತು ಏನು ನಮ್ಮ ಸುನೀಲ್ ಲಮಾಣಿ ತೀರ್ಕೊಂಡಾಗ ಮಾನ್ಯ ಶಾಸಕರು ಇಲ್ಲಿ ಇರಲಿಲ್ಲ, ನಿಮಗೆಲ್ಲ ಗೊತ್ತೈತಿ. ಬೆಂಗಳೂರೊಳಗೆ ಇದ್ರು, ಅವರು ಮೀಟಿಂಗಿಗೆ ಹೋಗಿದ್ರು. ಸುನೀಲ್ ಲಮಾಣಿ ಜೊತೆ ಅವತ್ತು ಫುಲ್ ಡೇ ಅವ ಅದಾನ, ಯಾರು ಆನಂದ್ ಇದ್ದು ಅವ್ರ ಜೊತೆ ಕುಡಿದು ತಿನ್ನೋದು ಮಾಡಿ ಸಾಯಂಕಾಲ ಅವ ಹಾಸ್ಪಿಟ್ಲಿಗೆ ಹೋಗ್ಯಾನ. ಇವ ತನ್ನ ರೂಮಿಗೆ ದಿನ ಹೆಂಗೆ ಎಲ್ಲಿ ಮಲ್ತಾನೆ ಅಲ್ಲಿ ಹೋಗಿ ಮಲ್ಕೊಂಡಿಕ್ಕೆ ಹೋಗ್ಯಾನ. ಅವ್ರ ಜೊತೆ ಅವತ್ತು ಹಗಲಿದ್ದಿದ್ದು ಏನೇನಾಯಿತು ಅನ್ನೋದನ್ನು ಏನು ಅವರ ಹೇಳ್ಯಾರಲ್ಲ, SIT ತನಿಖೆ ಮಾಡಲಿ ಅಂತೇಳಿ, ಅವಾಗ ಅದು ಗೊತ್ತಾಗತ್ತೆ. ಒಂದು ಅದ್ರ ಜೊತೆಗೆ ಆನಂದ ಅವತ್ತೇನೇನು ಹೇಳಿಕೆ ಕೊಟ್ಟು ಅನ್ನೋದೆಲ್ಲ ಗೊತ್ತೈತಿ. ಇದರೊಳಗೆ ಶಾಸಕರ ಪಾತ್ರ ಏನಿಲ್ಲ, ನಮ್ಮ ಕುಟುಂಬದ ಪಾತ್ರ ಏನಿಲ್ಲ, ಅವ ಆತ್ಮಹತ್ಯೆ ಮಾಡ್ಕೊಂತ ಹೇಳಿಕೆ ಕೊಟ್ಟಾನ. ಹೇಳ್ರಿ, ಜೀವ ಬೆದರಿಕೆ ಹಾಕುವಂಥದ್ದು ಏನೂ ಇಲ್ಲ ಅಲ್ರಿ. ಒಬ್ಬ ವಿದ್ಯಾವಂತ ಶಾಸಕ ಇವತ್ತು MD ಫಿಸಿಷಿಯನ್ ಮಾಡಿ ಕೆಲಸ ಮಾಡ್ತಾಯಿದ್ದಾರೆ, ಡಾಕ್ಟರಾಗಿ. ಸಾಕಷ್ಟು ಜನ ಅವ್ರಿಗೆ ಕೆಲಸ ಮಾಡಂತಾರೆ, ಕೈ ಕೆಲಸ ಮಾಡಂತ. ಅವರಿಗೆಲ್ಲ ತಿಂಗಳ ಪಗಾರ ಕೊಡ್ತಾರೆ. ಅದ್ರ ಜೊತೆಗೆ ಸುನೀಲ್ ಲಮಾಣಿ ಅವ್ರ ಕುಟುಂಬದವರಿರೋದ್ರಿಂದ ತಿಂಗಳ ಪಗಾರ ಮಾಡಿದ್ದು ಐತಿ. ತಿಂಗಳ ಪಗಾರನೂ ಕೊಟ್ಟಾರ. ಪಗಾರ ಕೊಟ್ಟಿಲ್ಲ ಅಂತ ಯಾರೂ ಹೇಳಿಲ್ಲ, ಪಗಾರ ಮಾತ್ರ ಅವ್ರು ಕೊಟ್ಟಾರ. ಇಲ್ಲ, ಒಬ್ಬರು ದಲಿತ ಶಾಸಕರು ಅಂತ ಹೇಳಿ ಮತ್ತೇನಿದೆ ಬಿಟ್ರೆ ಯಾವುದೂ ಇಲ್ಲ. ಏನಂದ್ರೆ ಹೆಂಗಾಗೈತಂದ್ರೆ ನಿಮ್ಮ ಕ್ವಶನ್ಗೆ ಏನಾಗೈತೆ, ಈಗ ಒಬ್ಬರು ದಲಿತ ಶಾಸಕರು ಅಂತ ಹೇಳಿ ಇದನ್ನ ಬಿಟ್ರೆ ಏನೂ ಇಲ್ಲ. ಒಂದು ವಿಷಯ ರೀ ಆತು ಸರ, ಬೈಯೋದಂದ್ರೆ ಈಗ ಆತ್ಮೀಯವಾಗಿ ನೀವು ನಾನು ಮಾತಾಡ್ತೀರಿ, ನಾವು ಬರ್ತೀವಿ. ಕೆಲವೊಬ್ಬರು ಆತ್ಮೀಯರಾಗಿ ಮಾತಾಡ್ತಾರೆ, ಅವ್ರಿಗೇನು ಬೇಯಬೇಕು, ಅವ್ರ ಮೇಲೆ ವೈರತ್ವ ನಮಗೇನು ಇದ್ದಿದ್ದಿಲ್ಲ ಅವತ್ತಿನ ಸಂದರ್ಭದಾಗ. ಅವತ್ತಿನ ಸಂದರ್ಭ ನಾವು ಯಾರೂ ಇಲ್ಲ, ನಮ್ಮ ಮೇಲೆ ಎಲ್ಲರ ಹೆಸರು ಕೊಟ್ಟು ನಾನು ಕಂಪ್ಲೇಂಟ್ ನಾವಿದ್ವಿ ಅಲ್ಲಿ. ಇವರಿದ್ರು ಅವ್ರೇನು ಮಾತಾಡ ಬಾರಪ್ಪ ಅದೇನೈತಿ ವಿಚಾರ ಮಾಡೋಣ ಬಾ, ಅಲ್ಲೇ ನಾನು IB ಬರಾಕಂತ ಇದು ಬೇದಂಗ. ಆಮೇಲೆ ಕಂಪ್ಲೇಂಟ್ ಒಂದು ವಿಷಯ ಪ್ರೆಸ್ ಮೀಟ್ ಮಾಡೋ ಮುನ್ಸರ ಅಲ್ಲ ಒಂದು ಹೇಳ್ತೀನಿ, ಪ್ರೆಸ್ ಏನಿಲ್ಲ, ಇವ್ರು ಏನಾಗೈತೆ ಹೊಸ ಕ್ಯಾಂಡಿಡೇಟ್ ಹುಟ್ಟು ಬರಾಕಂತ ನಮ್ಮ ತಾಲೂಕಿನಾಗ ಬರೀ ತಡ್ರಿ ಹುಬ್ಳಿಂದ ಅವ್ರು ಕರೆಸ್ತಾರೆ. ಯಾರು ಸಿರೆಟ್ಟಾಗಿ ಬಂದ್ರೆ ಸ್ಟೇಷನ್ನಾಗ ಅವತ್ತು ಯಾರಿದ್ದಲ್ಲಿ ಇವರೆಲ್ಲ ಇದ್ರು, ನಮ್ಮ ಗಂಗೋವಿಗೂ ಬರೆದ ಪೊಲಿಟಿಷನ್ ಇವರೇ ಬರ್ತಾರೆ. ನಮ್ದೇನು ಕಂಪ್ಲೇಂಟ್ ಇಲ್ಲ, ನಾವು ಸಮಾಜ ನಮ್ಮ ಸಮಸ್ಯೆ ಸಮಾಜವಾಗಿ ಬಗೆಹರಿಸ್ಕೊತೀವಿ ಅಂತೇಳಿ ಅವತ್ತು ಇವರೇ ಹೋಗ್ಯಾರ ಎಲ್ಲರೂ. ಅವತ್ತು ಲಕ್ಷ್ಮೀಶ್ವರ ಪೊಲಿಟಿಷನ್ ಈಗ ಎಲ್ಲ ಒಂದು 8-10 ದಿವಸ ಆತಲ್ಲ, ಇವು ಅಲ್ಲೇನು ಮಾತಾಡಿದ್ರು ಏನೂ ಇಲ್ಲ ಅಂತೇಳಿ. ಮತ್ತೆ ಇಲ್ಲಿ ಬಂದು ಪ್ರೆಸ್ ಮೀಟ್ ಮಾಡಿ ನೋಟ್ಸ್ ರೆಡಿ ಮಾಡಿ ಕೊಡೋದು. ತಡ್ರಿ ಮಾಡ್ರಿ ಯಾರು ಮಾಡ್ರಿ, ನಮ್ಗೆ ಮಾಡ್ರಿಗೆ ಗೊತ್ತಿಲ್ಲ, ಮಾಡ್ರಿ ನಮಗೆ ಟಚ್ ಇಲ್ಲ. ಪ್ರೆಸ್ ಮೀಟ್ ಮಾಡಿಕೊಟ್ರೆ ಯಾರು 2 ಗದನೆ ಇಟ್ಕೊಂಡ್ರೆ ಯಾರು ಅವ್ರನ್ನ ಪ್ರೆಸ್ ಮೀಟ್ ಮಾಡಿ MLA ಕೊಟ್ಟಂತ ಕಂಪ್ಲೇಂಟ್ ಕೊಡಂತ ಅಂದಾರೆ ಯಾರು? ಸರ ಒಬ್ಬರು MLA ಮೇಲೆ ಒಂದು ಕಂಪ್ಲೇಂಟ್ ಆಗ್ಬೇಕಂದ್ರು ಫಸ್ಟ್ ಪರ್ಮಿಷನ್ ತೊಗೋಬೇಕ್ರಿ. ಇಲ್ಲಿ FR ಆದಮೇಲೆ ಪರ್ಮಿಷನ್ ತೊಗೊಂಡ್ರೆ ಅವರು ಜನಪ್ರತಿನಿಧಿ ಕೋರ್ಟಿಂದ. ಏನು ಬರ್ರಪ್ಪ ನಾನು ಬರ್ರಿ ವಿಚಾರ ಮಾಡೋಣ ಅಂತ ತಪ್ಪು ಏನಿಲ್ಲ. ಆ ಚಂದ್ರು ಡಾಕ್ಟರ್ ನೆಕ್ಸ್ಟ್ MLA ಆಗಬಾರ್ದು, ನಮ್ಮ ಸಮಾಜನ ತುಳಿಬೇಕು. ಇದನ್ನು ಬಿಟ್ಟರೆ ಏನೂ ಇಲ್ಲ ಇಲ್ಲಿ. ಇದು 100% ಸತ್ಯ. ನಿಮ್ಗೆ ಇವತ್ತು ಹೇಳ್ತೀನಿ, ಅವತ್ತು ಅವರು ಷಡ್ಯಂತ್ರ ಮಾಡಿ ಅವ್ರು ಸಿಗಿಸಿದ್ರಲ್ಲ, ಏನು 10 ಕೋಟಿ ಏನಾರು ತೊಗೊಂಡ್ರು ಅಲ್ರಿ. ಅವ ಮನುಷ್ಯ ನಾವು ಯಾರೂ ನೋಡಿಲ್ಲ. ಈಗ ನಿಜವಾಗ್ಲೂ ಹೇಳ್ತೀನಿ, 15-20 ದಿವಸ ಅಡ್ಡಾಡಿದ್ರಂತೆ, ಅದನ್ನು ನೋಡಲಿಲ್ಲ ನಾವು. ಅಂದರೂ ಮಾಡಿದ್ರು ಸಹಿತ ನಾವು ಅಭಿಮಾನದಿಂದ, ಪಕ್ಷದಿಂದಲ್ಲ ಅಭಿಮಾನದಿಂದ ಒಂದು ಪ್ರತಿಭಟನೆ ಮಾಡಿದ್ವು ಅವರು ಅಲ್ಲೇ. ಅವಾಗೇನು 8,000-10,000 ಜನ ಸೇರಿದ್ರು, ಎಲ್ಲ ಎಲ್ಲಿ ಮಂದಿ ಮಾಡಿ. ಈಗ ನೆಕ್ಸ್ಟ್ ನಮ್ಮ ಸಮಾಜಕ್ಕೆ ಸಾಕಾಗಿ ಹೋಗ್ಬಿಟ್ಟಿದೆ. ನಮ್ಗೆ ಸಾಕಾಗಿ, ಯಾಕಂದ್ರೆ ಬರೀ ದಿವಸ ಒಂದು ಕಿರಿಕಿರಿ ಅವ್ರಿಗೆ ಅಲ್ರಿ. ಒಬ್ಬ ಮನುಷ್ಯ ಹೊಳ್ಳ ತಪ್ಪು ಮಾಡ್ಬೋದಾ? ಅಲ್ಲ ನಿಮಗೆ ಕೇಳ್ತೀನಿ, ಹೊಳ ಮಾಡ್ದು ಬರೀ ಯಾವ್ದಾರು ಒಂಥರ ಅದ. ಈ ನೋಡಿರಿ, ಒಂದು ನಿಮಗೆ ಇವತ್ತು ಹೇಳ್ತೀನಿ, ಈ ನಾಳೆ 8ನೇ ತಾರೀಕು ನಮ್ಮ ಹೊರಗೆ ಒಳಗೆ ಒಂದು ಬಂಜಾರ ದಿಕ್ಸೂಚಿ ಅಂತ ಒಂದು ಕಾರ್ಯಕ್ರಮ ಮಾಡಾಕತ್ತೀವಿ ಮೀಸಲಾತಿ ಸಲುವಾಗಿ. ಅದು ಮುಗಿಲಿ ಎಕ್ಸಸ್ವಾಗಿ ನಾನು ಮರುದಿವ್ಸ 2 ದಿವಸ ಬಿಟ್ಟು ಮತ್ತೇನಾರು ತರ್ತಾರೆ ಅವ್ರ ಮೇಲೆ. ಇದು ಸತ್ಯ ಹೇಳೋದು ನಿಮ್ಗೆ. ಅವ್ರು ಒಟ್ಟೆ ಬೆನ್ಬಿಡಂಗಿಲ್ಲ. ಅವರು ಏನಾರು ಒಂಥರ ಅದ ಸುಳ್ಳು ತಡ್ರಿ. ಅವ್ರನ್ನ ಟ್ರ್ಯಾಕ್ಸ್ ಮಾಡಿ ಬಾಡಿಗೆ ಕೊಟ್ಟು ಹುಬ್ಳಿಂದ ಕರ್ಸ್ಕೊಂಡು ಬಂದು ಪ್ರೆಸ್ ಮೀಟ್ ಮಾಡಿಸೋದು, ಪೊಲಿಟಿಷನ್ ಕರ್ಸೋದು, ಏನು ಹಾಕತ್ತಿ ನಮ್ಮ ನಿಮಗೆ ಅಷ್ಟು ಇದು ಐತೆ. ಅವ್ರ ಫ್ಯಾಮಿಲಿ ನೀವು ಸಾಕ್ಬಿಟ್ರಲ್ಲ ಅಲ್ರಿ. 3 ವರ್ಷ ಅವ್ರವ್ರು ಅಂದ ಇಂತಲ್ಲಿದ್ರು. ಆಮೇಲೆ 1 ವರ್ಷ ಆಯ್ತು, 1 ವರ್ಷ 1 ತಿಂಗಳೇನು ಆಗ್ತಾವ ನಮ್ಮ ಸುನಿಲ್ 2 ತಿಂಗಳು. ಮತ್ತು ಇವತ್ತಿನ ಬಿಟ್ಟ ಸಮಸ್ಯೆ ಅಲ್ಲದ ಮೊನ್ನೆ ಹಂಗೆ ಆಗ್ತಿದ್ದ ಸಮಸ್ಯೆ ಆಗತ್ತ. ನಿಮ್ಮ ಸ್ವಾರ್ಥಕ್ಕೋಸ್ಕರ ನಮ್ಮ ಕ್ಷೇತ್ರ ಹಾಳು ಮಾಡಿಬಿಡ್ರಿ, ನಮ್ಮ ಕ್ಷೇತ್ರದ MLA ಹೆಸರು ಹಾಳು ಮಾಡಿಬಿಡ್ರಿ. ಎಲ್ಲಿಂದ ಬಂದು ಯಾರು ಬಂದು ಯಾಕೆ ಹಾಳು ಮಾಡ್ತೀನಿ? ಈ ಸಮಾಜ ನಿಮ್ಗೇನು ಮಾಡೈತಿ? ನಿಮ್ಮ ಕೊಡುಗೆ ಏನು ಸಮಾಜಕ್ಕೆ? ಹಂಗಾರೆ ನಮ್ಮ ಸಮಾಜ ಕೊಡುಗೆ ನಿಮ್ಮದು. ಒಬ್ಬ ಚಲೋ MLA ಸಿಕ್ಕ ನಾವು ಕಲ್ತಾನ ಅದ, ಒಬ್ಬ ದೊಡ್ಡ ಇದ್ರೆ ಮುಗಿದು ಹೋಗ್ತಿತ್ತು. ಅವ್ರು ಹೇಳ್ದಂಗೆ ಕೇಳ್ತಿದ್ರು, ಅವ್ರು ಹೆದರ್ಸ್ತಿದ್ರು. ಈಗ ಇವ್ರು ಹೆದರಂಗಿಲ್ಲ, ಇದು ಮಾತಾಡ್ತಾರೆ ಓಪನ. ದಯವಿಟ್ಟು ಹೇಳ್ತೀನಿ, ಇದೇ ರೀತಿ ಮುಂದೆ ಆತಂದ್ರೆ ನಾವು ಈ ಮೊನ್ನೆ 8-10 ಸಾವಿರ ಕೊಡಿ, ಮುಂದೆ ಎಷ್ಟು ಕೊಡ್ತೀವಿ ಸ್ಟ್ರೈಕ್ ಅದನ್ನಾಗ ಮಾಡ್ತೀವಿ. BC ಆಫೀಸ್ನಾಗ ಯಾರು ಷಡ್ಯಂತ್ರ ಮಾಡ್ತಾರಲ್ಲ ಅದು ಮಾಡ್ತೀವಿ. ಅದನ್ನು
ಅವೇನು ರೆಕಾರ್ಡ್ ಗಿಡಗ ಅದು ಅವ್ರು ತಿಳ್ಕೊಂಡಿರ್ಬೇಕು ನಮ್ದು ಏನಿಲ್ಲ ಅಂತೇಳಿ ಯಾರ ಕಡೆ ರೆಕಾರ್ಡ್ ನಾವು ಏನೇನು ಮಾಡೋದು ನಮ್ಮ ಕಡೆ ಎಷ್ಟು ಅದಾವೆ ಇವ್ರು ಏನೇನು ಮಾತಾಡೋದು ಎಲ್ಲ ಗೊತ್ತದ ನಮಗೆ. ಸುಮ್ಮನೆ ಒಬ್ಬ ಮನುಷ್ಯಾಗ ಈ ರೀತಿ ಕಿರಿಕಿರಿ ಕೊಟ್ರೆ ಯಾಕ್ರಿ 36 ವರ್ಷ 35 ವರ್ಷ ಎಮ್ ಎಲ್ ಎ ಆಗ್ಯಾರ ಅವರು. ಅವ್ರಿಗೇನಾಗಿತ್ತ ನಿಮ್ಮ ಬೇಡಿಕೆ ಇತ್ತ ಕೇಳ್ರಿ, ನಾವೇನು ಬೇಡ ಅಂತೀವಿ, ನೀವು ದುಡಿದ್ರೆ ಕೇಳ್ರಿ ಹಂಗೈತಿ ಅಂತೀವಿ. ಬರೀ ಟಾರ್ಚರ್ ಕೊಡೋದು, ಅಲಿಗೇಷನ್ ಮಾಡೋದು, ಯಾವ್ದಾರ ಒಂದು ಕೆಲಸ ಮಾಡ್ತಾಳ್ರಿ ಇವ್ರು ಇಷ್ಟೆಲ್ಲ ಮಾಡ್ತಾರಲ್ಲ, ಯಾವ್ದಾರು ಕೆಲಸ ಮಾಡ್ತಾರೆ ಮರುದಿಸೋಗಿ ಅಲಿಗೇಷನ್ ಮಾಡಿಬಿಡೋದು ಅವನು. ಆ ಕೆಲಸನೇ ಆಗಿಲ್ಲ, ಮತ್ತೇನೋ ಎಮ್ ಎಲ್ ಎ ಕೆಲಸ ಮಾಡಿಲ್ಲ ಅಂತಾರೆ. ಅದು ಈ ರೀತಿ ಹಾಕ್ಕೊಂಡು ಹೋದ್ರೆ ನಾವು ಎಷ್ಟು ಅಂತ ತಿಳ್ಕೊಬೇಕು ಹೇಳ್ರಿ. 3 ವರ್ಷ ಆಗ್ತಿದೆ ಇದೇ ರೀತಿ. ಏನು ಬರೀ ಅವ್ರು ಕಿರಿಕಿರ ನೋಡಿರಿ, ನಾ ಹೇಳ್ತೀನಿಲ್ಲ ಇನ್ನೂ 2 ದಿವಸ 8ನೇ ತಾರೀಕು ಮುಗಿಲಿ, 10, 11 ಮತ್ತೊಂದು ಯಾಕಂದ್ರೆ ನೀವು ನೋಡ್ತೀರ ನಾನು ಇದು 100%. ಯಾಕಂದ್ರೆ ಬಟ್ ಅವ್ರ ಹೆಸರು ಕೇಳಿಸ್ಬೇಕು, ಅವ್ರು ಟಾರ್ಚರ್ ಕೊಡಬೇಕು, ಇದನ್ನು ಬಿಟ್ಟರೆ ಏನೂ ಇಲ್ಲ. ತಡ್ರಿ ಅವ್ರು ಮೊನ್ನೆ ಪಾಪ ಆನಂದ್ ಗಿನಂದ್ ಬಂದಾರ, ನಾವು ನೋಡಿಲ್ಲ ಬಿಡ್ರಿ. ಅವ್ರು ಸಮಾಜ ವಿಷಯ ಇತ್ತು, ಅವ್ರು ಒಂದೇ ಊರ ಸಮಾಜ ಸಂಬಂಧಿಕರು ಅವ್ರವ್ರ ಬಗೆಹರಿಸ್ಕೋಬೇಕಿತ್ತು. ಅವರು ಬೋರ್ಡ್ ಬರೆಸ್ಕೊಟ್ಟಾರ ರಟ್ಟಿನ ಮೇಲೆ, ಆ ದವಾಖಾನೆ ಪೇಷಂಟ್ ಅದಾವಲ್ಲ ದವಾಖಾನೆಯಾಗ ಬೋರ್ಡ್ ಬಳಸ್ಕೊಟ್ಟಿದ್ದಾರೆ ಸರ್. ಅವ್ರು ಗಾಡಿ ಟ್ಯಾಕ್ಸ್ ಕೊಟ್ಟಾರ, ಗಾಡಿ ಬಾಡಿಗೆ ಕೊಟ್ಟು ಕಸ್ಯಾರ. ಯಾದಕ್ಕೆ ಬೇಕು ನಮಗೆ ನಿಮ್ಗೆ? ನಮ್ಮ ಅಷ್ಟು ಕಾಳಜಿ ಇತ್ತು, ಅವ್ರನ್ನೆಲ್ಲ ಉದ್ಧಾರ ಮಾಡಿರಿ ನೀವು. ಆ ಸಮಾಜರಾದ ಪಾಪ ಆನಂದ್ ಅವ್ರು ಉದ್ಧಾರ ಮಾಡಿರಲ್ಲ. ಎಷ್ಟು ಕಾಳಜಿ ಇತ್ತಂದ್ರೆ ಅಲ್ರಿ ನಾವು ಹೇಳಿವಿ ನಮ್ಮ ಸಮಾಜದಪ್ಪ ಎಮ್ ಎಲ್ ಎಗಳು ಏನೈತಿ ಸರಿ ಮಾಡಿ ಪಾಪ ನಿಮ್ಮ ಕೈ ದುಡ್ದಾರ, ಅವ್ರವ್ರ ಸಂಬಂಧಿಕರು ಬೇರೆದಾರಲ್ಲ, ನೀವು ಸರಿ ಮಾಡ್ಕೊಡ್ರಿ ಅಂತ ಎಲ್ಲ ಹೇಳಿವಿ. ಇವರೆಲ್ಲ ಹಿರಿಯರು ಹೇಳ್ಯಾರ ಅವತ್ತು. ಈ ರೀತಿ ಟಾರ್ಚರ್ ಒಬ್ಬ ಮನುಷ್ಯಗೆ ಎಷ್ಟೊಂದು ಟಾರ್ಚರ್ ಕೊಡಬೇಕು. ಇದೇ ರೀತಿ ಆದಂದ್ರೆ ಅನಿವಾರ್ಯ ನಮಗೆ. ನಾವು ಮುಂದೆ ಹೋರಾಟ ಮಾಡ್ತೀವಿ. ಈಗ ತಾಲೂಕಿನಾಗ ಮಾಡಿವೆ, ಈಗ ಜಿಲ್ಲಾದಾಗ ಮಾಡ್ತೀವಿ. ನಾವು 1000 ಮಂದಿ, ಅವ್ರು 8 ಮಂದಿ, ಅವ್ರು 4 ಮಂದಿ ಬರ್ತಾರೆ ಒಳಗೆ ಬಂದಿದ್ರು. ಬರೋದು ಹೋಗೋದೇ ಬರೀ ಎಮ್ ಎಲ್ ಎ ಹಂಗೆ ಅವ್ರಂಗೆ ಬರೀ ಟಾರ್ಚರ್ ಅನ್ನೋ ಪೊಲಿಟಿಷನ್ಗೆ. ನಿಮಗೇನಾರು ನಾವು ಟಾರ್ಚರ್ ಕೊಟ್ಟಿದ್ದೀನಿ ತೋರಿಸಿರಲ್ಲ, ಬರೀ ಯಾಕೆ ಟಾರ್ಚರ್ ಕೊಡ್ತೀವಿ ಸಮಾಜ ಬಗ್ಗೆ? ಇಲ್ಲ ಹೆಸರು ಹಾಕಿ ಕಂಪ್ಲೇಂಟ್ ಕೊಡಿಸ್ಬಿಡೋದು, ಯಾರು ಒಬ್ಬರು ಕರ್ಕೊಂಬರೋದು ಒಂದು ಕಂಪ್ಲೇಂಟ್ ಕೊಡಿಸ್ಬಿಡೋದು, ಸುಳ್ಳು ಕಂಪ್ಲೇಂಟ್. ಅವ್ರು ಎಲ್ಲಿದ್ರು ತಡ್ರಿ, ಅವ್ರು ನಾವು ಮನ್ಯಾಗ ಇದೀವಿ, ಇವ ಮನ್ಯಾಗ ಅದಾನ, ಮಾನ್ರೆ ಕರ್ಕೊಂಬಂದು ಕಂಪ್ಲೇಂಟ್ ಕೊಡ್ಸ್ಯಾರ. ನಮ್ಮ ಹೆಸರದ ಇವರು, ನಾವೇನು ಟಾರ್ಚರ್ ಕೊಡೋಕೆ ಹೋಗಿದ್ದೀವಿ ಹೋಗಿ ಅಲ್ಲ. ಇವೆಲ್ಲ ಯಾಕೆ ಮಾಡ್ತೀರಂತ ಕಾನೂನು ಅನ್ನೋದು ಒಂದು ಐತ್ರಿ. ನೀವು ಎಷ್ಟು ನಾವು ಎಲ್ಲರೂ ಸುಳ್ಳು ಮಾತಾಡ್ಬೋದು, ದೇವರೊಬ್ಬ ಒಂದು ಸತ್ಯ ಅದನ್ನು ಇವತ್ತಿಲ್ಲ ನಾಳೆ ಅದು ಗೊತ್ತೇ ಆಗತ್ತಿರ್ತೈತಿ, ಅದನ್ನು ಅವ್ರು ಅನುಭವಿಸೋತಿರ್ತಾರೆ. ಮತ್ತೆ ಇದೇ ರೀತಿ ಇದು ಚಲೋ ಅಲ್ಲ. ನಮ್ಮ ಸಮಾಜ ಮಾಡೋ ಅಂಥ ದೊಡ್ಡ ನಮ್ಮವರು ಅದಾರ, ಎಲ್ಲರೂ ಅದಾರ, ಇವ್ರು ಮಾಡಬಾರ್ದು ಹಿಂಗೆ. ನಿಮ್ಮ ಸ್ವಾರ್ಥಕ್ಕೋಸ್ಕರ ಯಾಕೆ ಬಲುಪಶಿ ಮಾಡ್ತೀರಿ ಸಮಾಜನ? ಎಲ್ಲ ಸಮಾಜ ನೋಡೋಗಿ ಅದು ದಯವಿಟ್ಟು ಇದೇ ರೀತಿ ಆದರೆ ಮುಂದಿನ ದಿನಮಾನದಾಗ ನಾವೇನು ಹೋರಾಟ ಮಾಡಬೇಕು, ತಾಲೂಕಿನಾಗ ಮಾಡ್ತೀವಿ, ಜಿಲ್ಲಾದಾಗ ಮಾಡ್ತೀವಿ, ಅಷ್ಟೇ ಇರೋದು. ಅಟ್ರಾಸಿಟಿ ಕೇಸ್ ಮಾಡು ಅಂತಂತ ಹೇಳ್ಯಾರ ಹೊರತು ಇಲ್ಲಿವರೆಗೂ ಒಂದು ಕೇಸ್ ಆಗಿಲ್ಲ. ಏನೋ ಅವ್ರ ಮೇಲೆ ಅತಿರೇಕಾಗಿ ವರ್ತನೆ ಮಾಡಿಂದ ಅವ್ರ ಬಾಯಿ ತಪ್ಪಿ ಹೇಳಿರ್ಬೋದು. ಆದರೆ ಇವತ್ತವರೆಗೂ ಒಂದು ಆಗಿರ್ಬೋದಲ್ಲ, ಸ್ಟೇಷನ್ನಾಗ ಆಗಿದ್ದು ರೆಕಾರ್ಡ್ಸ್ಬೇಕಲ್ಲ, ಅಟ್ರಾಸಿಟಿ ಕೇಸ್ ಆಗ್ಯಾವಂತಂದು ಯಾವುದೂ ಇಲ್ಲ. ಆ ಥರ ಒಟ್ಟಾರೆಯಾಗಿ ಮಾಡ್ತಕ್ಕಂಥದ್ದು, ಒಟ್ಟಾರೆಯಾಗಿ ಇವ್ರ ಹೆಸರು ಕೆಡಿಸ್ಬೇಕು, ಇವ್ರ ಮುಂದೆ ಯಾವುದೇ ಥರದ ಇವ್ರಿಗೆ ಟಿಕೆಟ್ ಸಿಗಬಾರ್ದು, ಇವ್ರಿಗೆ ತೊಂದರೆನೇ ಮಾಡ್ಬೇಕಂತದ್ದು ಉದ್ದೇಶ ಐತಿ ಅಷ್ಟೇ. ಇದನ್ನು ಬಿಟ್ಟೇನು ಬೇರೆ ಯಾವುದು ಇದು ಹೇಳೋದಕ್ಕಿಂತ ಉದ್ದೇಶ ಏನೈತಿ, ಇವರು ಟಾರ್ಚರ್ ಮಾಡಬೇಕು, ಇವರು ಟಾರ್ಚರ್ ಕೊಡಬೇಕು. ಒಬ್ಬ ವ್ಯಕ್ತಿಗೆ ಇಲ್ಲಿಗಲಾಗಿ ಮಾಡ್ತಕ್ಕಂಥ ಕೆಲಸ ನಿಂತಾಗ ಮಾತ್ರ ಇನ್ನೊಬ್ಬರಿಗೆ ಟಾರ್ಚರ್ ಮಾಡೋಕ್ಕಾಗತ್ತಿಲ್ಲ ರೀ. ಆ ರೀತಿ ನಡೆದೈತಿ ಇಲ್ಲಿ ಲಕ್ಷ್ಮೇಶ್ವರದಲ್ಲಿ. ಏನಾಗಿಬಿಟ್ಟೈತೆ ಅಂದ್ರೆ, ನೀವು ಭಾಳಷ್ಟು ನೋಡ್ತೀರಿ, ಇಡೀ ಡಿಸ್ಟ್ರಿಕ್ನಾಗ ಎಲ್ಲಿ ಏನು ಸ್ಟ್ರೈಕ್ ಇರಲ್ಲ, ಎಲ್ಲಿ ಏನು ಗದ್ದಲಿರಲ್ಲ, ಲಕ್ಷ್ಮೇಶ್ವರದ ಮಾತ್ರ ಇರ್ತಾವೆ. ಯಾಕೆ ಕೆಲಸ ಮಾಡಾಕತ್ತಿದ್ದ ತಪ್ಪ. ಇವತ್ತೊಂದು ಓವರ್ ಟ್ಯಾಕ್ ಕಟ್ಟಾಗತ್ತಾರೆ ಲಕ್ಷ್ಮೇಶ್ವರದ. ಸ್ವತಃ DC ಬಂದಿಂದ ಕೆಲಸ ಹೊಳೆ ಚಲೋ ಆಗಿರುತ್ತೆ. ಅನೇಕ ಸಂಘಟನೆಗಳು ಕೆಲಸ ನಿಲ್ಲಿಸಿದ್ವು, ಅನೇಕ ಇವರ ಬೇರೆ ಬೇರೆ ವ್ಯಕ್ತಿಗಳು ಹೋಗಿ ಕೆಲಸ ನಿಲ್ಲಿಸಿದ್ರು. ಬೇಡಿಕೆ ಬರೇ ದುಡ್ಡು ಹೊಡೆಯೋದು. ಹೀಗಾಗಿ ಇವತ್ತು ಲಕ್ಷ್ಮೇಶ್ವರದ ಯಾರು ಕಾಂಟ್ಯಾಕ್ಟ್ ಬಂದು ಕೆಲಸ ಮಾಡೋದು ವಜ್ಜಾಗ್ಬಿಟ್ಟೈತಿ. ಇವತ್ತು ಅವರು ಬಂದು ಕೆಲಸ ಮಾಡ್ತಿರ್ತಾರ, ಗುಣಮಟ್ಟ ಆಗಿಲ್ಲ ಅಂತ ಕೇಳಿ ತಪ್ಪಲ್ಲ, ಒಳ್ಳೆ ಕೆಲಸ ಮಾಡಿರಿ ಅಂತ ಹೇಳಿ ಅದು ಬಿಟ್ಟು ಬೇಡಿಕೆ ಇಟ್ಟುಬಿಡೋದು. ಆ ಕಾಂಟ್ಯಾಕ್ಟರ್ ಏನು ಊರ್ಲಕ್ಕೆ ಹೋಗ್ಬೇಕು ಇರ್ಬೇಕು ಅನ್ನೋ ಪರಿಸ್ಥಿತಿ ಲಕ್ಷ್ಮೇಶ್ವರ ಬಂದು ಒದಗೈತಿ. ಯಾವೊಬ್ಬ ಕಾಂಟ್ರಾಕ್ಟರ್ ಬಂದು ಇವತ್ತಿಗೆ ಕೆಲಸ ಮಾಡಕ್ತಾ ಇರಲ್ಲ, ಅಷ್ಟು ಸಮಸ್ಯೆ ಆಗೈತೆ ಲಕ್ಷ್ಮೇಶ್ವರ. ಸ್ವತಃ ಮನೆ DC ಬಂದು ಆ ಟ್ಯಾಂಕ್ ಬಂದು ಅವರೇ ಸ್ವತಃ ಕೊಟ್ಟಾರ. ಅದು ಪುರಸಭೆ ಜಾಗ, ಬೇರೆ ಯಾವ ಪ್ರೈವೇಟ್ ಜಾಗ ಅಲ್ಲ, ಏನಲ್ಲ. ಒಬ್ಬ AC ಒಬ್ಬ ಮುಖ್ಯಾಧಿಕಾರಿಗಳು ಎಲ್ಲ ಪರ್ಮಿಷನ್ ಕೊಟ್ಟಾರ. ಪರ್ಮಿಷನ್ ಕೊಟ್ಟು ಕಟ್ಟಕ್ಕೆ ಚಾಲು ಮಾಡ್ಯಾರ. ಕಟ್ಟಬೇಕಾರೆ ಯಾಕೆ ನಿಲ್ಲಿಸಲಿಲ್ಲರಿ? ಅರ್ಧ ಆಲೆ ಎಲ್ಲ ಬೀಮ್ ಹಾಕಿ ಎಲ್ಲ ರೆಡಿ ಆಗೈತಿ, ಅವಾಗ ಕೆಲಸ ನಿಲ್ಸಕ್ಕೆ ಹೋಗ್ತಾರೆ. ಯಾಕೆ ನಿಲ್ಲಿಸ್ತಾರೆ? ಇದ್ರ ಉದ್ದೇಶ ಏನು? ಸ್ವತಃ ನಾವು ಶಾಸಕರು ಹೋಗಿ ಅದನ್ನು ಪೂಜೆ ಮಾಡಿ ಬಂದೇವಿ, ಹೇಳಿದೇವಿ, ಮಾಡ ಅಂತಾರೆ. ಅಪ್ ಟು ಪರ್ಮಿಷನ್ ಸಿಕ್ಕೈತಿ, ಎಲ್ಲ ಮಾಡ ಅಂತಾರೆ. ಅವ್ನು ಕಾಂಟ್ರಾಕ್ಟರ್ಗೆ ಎಲ್ಲ ಬಲ್ಲದ ದುಡ್ಡು ಕೇಳಿದ್ರೆ ಅವನು ಕಾಂಟ್ರಾಕ್ಟರ್ ಎಲ್ಲೋ ಹೋಗ್ಬೇಕು ಕೆಲಸ ಮಾಡೋ. ಆದರೆ ಇವರೇ ಯಾಕೆ 4 ಮಂದಿ ಕೇಳ್ತಾರೆ?
ಎಲ್ಲರೂ ಅಲಿಗೇಷನ್ ಯಾಕೆ ಮಾಡಂಗಿಲ್ಲ? ನಮ್ಮ ಕ್ಷೇತ್ರದಾಗ 76,000 ಮತದಾರದ್ವಿ. ನಾವು ಯಾರು ಕೇಳಂಗಿಲ್ಲ, ಅಲಿಗೇಷನ್ ಮಾಡಂಗಿಲ್ಲ. ನೀವೇ ಯಾಕೆ ಮಾಡ್ತೀರಿ 3-4 ಮಂದಿ? ಅದನ್ನೇ ಹೇಳಲ್ಲ, ಇವರೇ ಯಾಕೆ ಮಾಡ್ತಾರೆ ಎಲ್ಲ ಕೆಲಸದಾಗ? ಎಲ್ಲ ಆಫೀಸ್ಗೆ ಯಾಕೆ ಹೋಗ್ತೀರಿ? ಯಾಕೆ ತಹಶೀಲ್ದಾರ್ ಎದುರಿಸಿರಿ? ಒಬ್ಬ ಎಸ್ ತಹಶೀಲ್ದಾರ್ ಅಂತೇಳಿ ಬಂದಿದ್ರು, ಅವ್ರು ಕಿರಿ ಆಗಿ ಅದರಲ್ಲ ಅವ್ರು ಏನೇನು ಮಾಡಿ ಅದು ಹೊಲಿಗರಿ ಆಗ್ತದೆ. ನೀವೇ 4 ಮಂದಿ ಯಾಕೆ? ಎಲ್ಲರೂ ಮಾಡ್ಬೇಕು, ಮಾಡಲಿದ್ರೆ ತಪ್ಪು ಅಂತಾರೆ. ಒಳಗಳು ನಾನಾ ಮಾಡಕ್ಕಂತ್ರೆ ಏನೋ ನನ್ನ ವೈಯಕ್ತಿಕ ಸಾಧನೆ ಐತಿ ಅಂತ ಅದರ ಅರ್ಥ. ಹೌದು, ನಾನು ಒಬ್ಬರು ಮಾಡಿದ್ರೆ ಈಗ ಎಲ್ಲರೂ ಮಾಡಿದ್ರೆ ಬೇರೆ, ಸಾಮೂಹಿಕ ಮಾಡೋದು ಬೇರೆ. ಆಮೇಲೆ ನೀವು ಅಟ್ರಾಸಿಟಿ ಕೇಸ್ ಹೇಳಿದ್ರಲ್ಲ, ನಾನು ಕಮಿಟಿ ಮೆಂಬರ್ ಇದ್ದೆ ಹಿಂದೆ. ಈ ತುಕಪ್ಪ ಅದನ್ನು ಇಡೇ 3 ವರ್ಷನಾಗ ಆಗಿದ್ದು 2 ಕೇಸ್, ಅದು ವೈಯಕ್ತಿಕ ಕೇಸ್. 2 ಕೇಸ್ ಆಗ್ಯಾವ ಅಟ್ರಾಸಿಟಿ ಕೇಸ್, ಯಾವಿಲ್ಲ ತೆಗೆದು ನೋಡ್ರಲ್ಲ. 2 ಟೇಷನ್ ನಿಮ್ಮ ಕೈಗೆ ಅದವಲ್ಲ, ನೀವು ಕೇಳ್ರಲ್ಲ ಮಾಹಿತಿ. 2 ಕೇಸ್ ಆಗ್ಯಾವ, ಅದು ವೈಯಕ್ತಿಕ ಅವ್ರವ್ರು. ಇದಕ್ಕೆ 2 ಕೇಸ್ ಆಗ್ಯಾವ 3 ವರ್ಷನಾಗ. ಯಾರು ನಿಮಗೆ ಅಟ್ರಾಸಿಟಿ ಕೇಸ್ ಮಾಡಿಸಿ ಇದೆಲ್ಲ ಕೊಡೋಣ ರಿಕಾರ್ಡ್ ಅವ್ರ ಕಡೆ ಏನಾರಿದ್ರು ಇವ್ರ ಕಳಿಸಿ ನಮ್ಮ ಮೇಲೆ ಮಾಡಿಸ್ತಾರೆ ಅಲ್ರಿ. ನಾವು ಸ್ಟ್ರೈಕ್ ಮಾಡಿದಂದ್ರೆ ಅದ್ರ ಮೇಲೆ ಒಂದು ಕೇಸ್ ಮಾಡಿಸಿದ್ರು. ಅದಕ್ಕೆ ಅಟ್ರಾಸಿಟಿ ಕೇಸ್ ನೀವು ಕೇಳ್ರಲ್ಲ, ಯಾವ್ದು 2 ಟೇಷನ್ ಅದು ನಿಮಗೇನು ಅರಿಯೋದಲ್ಲ, ನೀವು ಮಾಹಿತಿ ಕೇಳ್ರಿ. 2 ಕೇಸ್ ಅದು ಕೇಸ್ ಅಂದ್ರೆ ಅವ್ರು ವೈಯಕ್ತಿಕ ಮಾಡಿಸಿದ್ರು 3 ವರ್ಷನಾಗ. ಇವು ಎಲ್ಲಿ ಮಾಡ್ಯಾರ MLA ಬಂದು? ಸುಮ್ಮನೆ ಇವ್ರಂದ್ರಲ್ಲ ಬರೀ ಅವ್ರ ಹೆಸರು ಕೆಡ್ಸೋದೆ. ನಾವು ಟಿಕೆಟ್ ತೊಗೊಂತೀವಿ ಅಂದ್ರೆ ಮತದಾರ ನಾವು ತೀರ್ಮಾನ ತೊಗೊಂತೀವಿ ಅದನ್ನು, ಯಾರಿಗೆ ಟಿಕೆಟ್ ಕೊಡಿಸ್ಬೇಕು, ಯಾರಿಗೆ ವೋಟ್ ಹಾಕ್ಬೇಕು ಅನ್ನೋದು. 20 ವರ್ಷ ಅದನ್ನು ಮಾಡಾಕೊಂತೀವಿ. ನೀವು ಎಲ್ಲೆಲ್ಲಿ ಬಂದು ನಮ್ಮ ತಾಲೂಕು ಹಾಳು ಮಾಡಿದ್ರೆ ಕೇಳೋಂಗಿಲ್ಲ ಜನ. ಶಿರಟ್ಟಿ ಜನ ಅಷ್ಟು ದೊಡ್ಡರಲ್ಲ ನಮ್ಮ ಕ್ಷೇತ್ರದಾರ, ಎಲ್ಲರೂ ಜನರಾದ್ರೆ. ಸಂದರ್ಭ ಬಂದಾಗ ಏನು ಶಿಕ್ಷೆ ಕೊಡ್ತೀವಿ ಅಂತಾರೆ ಬಂದು ಹೋಗ್ಯಾರಲ್ಲಿ. ಈ ಬರೀ ಇದೆ, ಅವ್ರು ಡಾಕ್ಟ್ರನ್ನ ಟಿಕೆಟ್ ತರಿಸ್ಬೇಕು, ಡಾಕ್ಟ್ರನ್ನ ಚಿತ್ರಿಸ್ಬೇಕು, ಲಾಸ್ಟಿಗೆ ಒಲ್ಲೆಂದು ಬಿಟ್ಟು ಹೋಗ್ಬೇಕು ನೋಡ್ರಿ. ಅವ್ನು ಲಾಸ್ಟಿಗೆ ಎಲ್ಲ ಬಿಟ್ಟು ಒಬ್ಬ ಮನುಷ್ಯಾಗ ಅಷ್ಟು ನೋವು ಕೊಡಬಾರ್ದು. ಯಾರೇ ಇಲ್ಲಿ ಇವತ್ತು ಇದ್ದರೂ ಅಷ್ಟು ನೋವು ಕೊಡಬಾರ್ದು ರೀ. 2 ದಿವಸ ಆದ್ರೆ 3 ದಿವಸ ಒಂದು ಏನಾರು ಇರ್ತೈತೆ ನೋಡ್ರಿ. ಒಂದು ಪೇಪರ್ ಸ್ಟೇಟ್ಮೆಂಟ್ ಇರ್ತೈತಿ, ಇಲ್ಲ ಏನಾರು ಇರ್ತೈತಿ, ಏನೋ ಅಲಿಗೇಷನ್ ಇರ್ತಾವೆ. ಎಂಥ ನೂರು ಮನುಷ್ಯ ಕೊಡೋದಂದ್ರೆ ರಾಜಕಾರಣ. ಮುಂಚೆ ಡಾಕ್ಟ್ರ್ ಇದ್ದ ಆರಾಮಿದ್ನಲ್ಲ, ಈಗ ರಾಜಕೀಯ ಮಾಡೋದು ತಪ್ಪು. ಆಮೇಲೆ ದಲಿತ ಸಮಾಜ ಅಂದ್ಬಿಡ್ಲೆ ಏನು ತಿಳ್ದಾಗ ಮಾಡ್ಬಿಡೋದು, ಬರೀ ಚಾರ ಹೇಳೋದು, ಇವೆಲ್ಲ ಬಿಡ್ಬೇಕ್ರಿ. ಇವೆಲ್ಲ ಚಲೋ ಅಲ್ಲ. ಇದೇ ರೀತಿ ಆದ್ರೆ ಮುಂದೆ ಅನಿವಾರ್ಯ ಇರ್ತಾವೆ ನಮಗೆ. ನಮ್ಮ ಕೆಲಸ ನಾವು ಮಾಡ್ಬೇಕಾಗೈತಿ. ಸುಳ್ಳು ಹೇಳೋದು, ವೈರಿಗಳನ್ನು ಬಿಡೋದು, ಈ ಒಂದು ವ್ಯವಸ್ಥೆ ನಡೆಯಕತ್ತಿತ್ತಾದ್ರೆ ನಮ್ಮ ಶಿರಟ್ಟಿ ಮತದಾರರು ಜಾಗೃತರದಾರ. ಅದಕ್ಕೆ ಯಾವುದು ಕಿವಿ ಕೊಡೋಂಗಿಲ್ಲ. ಇದನ್ನು ಬಂದು ತಮ್ಮ ಪತ್ರಿಕಾ ಮೂಲಕವಾಗಿ ಹೇಳೋದು ಮತ್ತು ಮೀಡಿಯಾ ಮುಖಾಂತರ ಹೇಳೋದು ಈ ಒಂದು ಇದು ಮಾಡ್ಯಾರ. ಆದ್ರೆ ತಮಗೂ ಬರ್ತೈತಿ, ತಾವು ಎಲ್ಲ ಕಲ್ತೋರಿದ್ದೀರಿ, ಎಲ್ಲ ಇದ್ದೀರಿ. ಈ ದಿಶೆದಾಗ ನಮ್ಮ ಡಾಕ್ಟರ್ ಚಂದ್ರವ್ರಿಗೆ ಇದೇ ಥರನ ಕಿರುಕುಳ ಕೊಡಕತ್ರ ನಾವು ಮುಂದೆ ಬರ್ತಕ್ಕಂಥ ದಿನಮಾನದಾಗ ನಾವು ಸುಮ್ ಕುಂತು ಕೈ ಕೊಟ್ಕೊಂಡು ಕುಂದ್ರಾಗಲ್ಲ ಅಂತೇಳಿ ಈ ಪತ್ರಿಕಾ ಮುಖಾಂತರ ನಾವು ಹೇಳಕ್ಕೆ ಇಷ್ಟಪಡ್ತೀವಿ.